ಪಯಣ ಹೊರಡೋ ಕ್ಷಿಪಣ ನಮಗೂ ಅಮೃತ ಕವಿಯ ಬಸಿದಿಗೆ ಪ್ರೇಮ ಸಿಂಚನ ಮಿಂಚು ಮಿಂಚಿನ ಪದರ ಕಂಪನ ನೀಡುವಂತೆ ಸುಖದ ಮಾತೆ ನೆಕ್ಸ್ಟ್ BS6 ಸೆಕೆಂಡ್ ವರ್ಷನ್ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಅನ್ನು ಹೇಳ್ತೀನಿ. ಅಷ್ಟು ನೀವು ಜ್ಞಾಪಕ ಇಟ್ಕೋಬೇಕು. ಫಸ್ಟ್ ಇಂಪಾರ್ಟೆಂಟ್ ಗಾಡಿ ಇಗ್ನಿಷನ್ ಆನ್ ಮಾಡಿದ್ರೆ ನಿಮಗೆ ಲೈಟ್ ಕಾಣಿಸ್ಬೇಕು. ಈ ಲೈಟ್ ಕಾಣಿಸಿದ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ಸೆಲ್ಫ್ ಸ್ಟಾರ್ಟ್ ಆಗುತ್ತೆ. ಎಕ್ಸಿಲೇಟರ್ ಅದೆಲ್ಲ ಮಾಡಬೇಕಾಗಿಲ್ಲ. ಇದು ಫಸ್ಟ್ ಇಂಪಾರ್ಟೆಂಟ್. ಎರಡನೇ ಇಂಪಾರ್ಟೆಂಟ್ ಗಾಡಿ ಚಾರ್ಜ್ ಇದ್ದಾಗ ಮೇಲ್ಗಡೆ ಲೈಟ್ ಆನ್ ಇರುತ್ತೆ. ಅದಕ್ಕೆ ಯಾವುದು ಸ್ವಿಚ್ ಗಳನ್ನ ಕೊಟ್ಟಿಲ್ಲ, ದಯವಿಟ್ಟು ಹೊರಗಡೆ ಯಾವುದು ಸ್ವಿಚ್ ಗಳನ್ನ ಹಾಕ್ಬಿಡಿ. ಮೂರನೇ ಇಂಪಾರ್ಟೆಂಟ್ ಗಾಡಿ ಗೇರಲ್ಲಿ ಇದ್ದು ಸೈಡ್ ಸ್ಟ್ಯಾಂಡ್ ಏನಾದರೂ ಕೆಳಗಡೆ ಇದ್ದರೆ ಗಾಡಿ ಸ್ಟಾರ್ಟ್ ಆಗಲ್ಲ, ಆಫ್ ಆಗುತ್ತೆ, ಸ್ಟಾರ್ಟ್ ಆಗಲ್ಲ. ಇಲ್ಲ ಸೈಡ್ ಸ್ಟ್ಯಾಂಡ್ ತೆಗಿರಿ, ಇಲ್ಲ ಗಾಡಿ ನ್ಯೂಟ್ರಲ್ ಮಾಡಿ. ಎರಡು ಒಂದು ಮಾಡಿದ್ರೆ ಮತ್ತೆ ನಿಮ್ಮದು ಗಾಡಿ ವಾಪಸ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಒಳ್ಳೆಯದು. ಸಿಗದೇ ಇರೋ ಕೇಸಲ್ಲಿ ನಾರ್ಮಲ್ ಪೆಟ್ರೋಲ್ನ ಹಾಕ್ಸ್ಕೊಳ್ಳಿ. ಗಾಡಿ ಜೊತೆ ಬರೋ ವಾರಂಟಿ 5 ವರ್ಷದ್ದು ಅಥವಾ 75,000 ಕಿಲೋಮೀಟರ್ ಇರುತ್ತೆ. ಸಬ್ಜೆಕ್ಟ್ ಎಲ್ಲ ಸರ್ವಿಸು ಶೋರೂಮಲ್ಲಿ ಮಾಡಿಸ್ಕೊಂಡ್ರೆ ಮಾತ್ರ. ಗಾಡಿ ಜೊತೆ ಬರೋ ಗಾಡಿ ಜೊತೆ ಬರೋ ಬ್ಯಾಟ್ರಿ 1 ವರ್ಷದ ಇರುತ್ತೆ. 1 ವರ್ಷದ ಬ್ಯಾಟ್ರಿ ಏನಾದರೂ ಪ್ರಾಬ್ಲಮ್ ಆದರೆ ನಿಮಗೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಆಗುತ್ತೆ. ಅದನ್ನು ಕೂಡ ಸಬ್ಜೆಕ್ಟ್ ಸರ್ವಿಸ್ಗಳು ಕರೆಕ್ಟ್ ಆಗಿರುತ್ತೆ. ಗಾಡಿ ಜೊತೆ ಬರೋ ಇನ್ಶೂರೆನ್ಸ್ 5 ವರ್ಷ ಇರುತ್ತೆ. 1+4 ಮತ್ತೆ ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ. ಮಿಕ್ಕಿರೋ 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿ ಅಂದರೆ ವೆಹಿಕಲ್ ಇದನ್ನು ನೀವು ಮಾಡಿಸ್ಕೋಬೇಕು. ಮೊದಲೇ ಸರ್ವಿಸ್ ಬಂದು 500 ಕಿಲೋಮೀಟರ್ ಅಥವಾ 1 ತಿಂಗಳು ಯಾವ್ದು ಮುಂಚೆ ಆಗುತ್ತೋ ಅದರಲ್ಲಿ ನೀವು ಸರ್ವಿಸ್ ಮಾಡಿಸ್ಕೋಬೇಕು. ಕಂಪನಿಯಿಂದ ನಿಮಗೆ 3 ಸರ್ವಿಸ್ ಫ್ರೀ ಬಂದಿರ್ತವೆ. ಫ್ರೀ ಅಂದರೆ ಲೇಬರ್ ಮಾತ್ರ ಫ್ರೀ ಇರುತ್ತೆ. ವಾಷಿಂಗು, ಜನರಲ್ ಚೆಕಪ್ ಎಲ್ಲ ಫ್ರೀ ಇರ್ತವೆ. ಆಯಿಲ್ ಪ್ರಿಂಟು ಸರ್ವಿಸ್ ಚಾರ್ಜ್ ಆಗುತ್ತೆ. ಸರ್ವಿಸ್ ಬಂದಾಗ ನೆಕ್ಸ್ಟ್ ಸರ್ವಿಸ್ 2 ಕಿಲೋಮೀಟರ್ ನಿಮಗೆ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾರೆ. ಈಗ ನಿಮ್ಗೆ ಎಕ್ಸ್ಟ್ರಾ ಫ್ರೀಯಲ್ಲಿ ಗಾಡಿ ನೋಡಿ, ಇದು ರಿಪೇರ್ ಹಾಕಿದ್ದಾರೆ, ಟ್ಯಾಂಕ್ ಕವರ್ ಹಾಕಿದ್ದಾರೆ, ಲೇಡೀಸ್ ಹ್ಯಾಂಡಲ್ ಹಾಕಿದೆ, ಹೆಲ್ಮೆಟ್ ನಮಗೆ ಬೇಡ ಅಂತ ಬೇರೆ ಬರುತ್ತೆ. ನಿಮ್ಗೆ ಕೊಡ್ತೀನಿ ಅದನ್ನು. ನಮ್ಮ ಪ್ಲೇಟ್ ಇಂಡಿಕೇಟರ್ ಬಸ್ಸರು ಮತ್ತು ಸೀಟ್ ಕವರ್ ನಿಮಗೆ ಫಸ್ಟ್ ಸರ್ವಿಸ್ ಬಂದು ಬಿಡ್ತಿರಲ್ಲ ಅವಾಗ ಇದು ಐಟಮ್ ನಿಮಗೆ ಎಕ್ಸ್ಟ್ರಾ ಫಿಟ್ಟಿಂಗಲ್ಲಿ ಬರುತ್ತೆ. ಮಿಕ್ಕಿರೋ ಗಾಡಿ ಫೀಚರ್ಸ್ಗಳನ್ನ ನಿಮಗೆ ಚೆಕ್ ಮಾಡ್ತಿದ್ದೆ. ಹೆಡ್ಲೈಟ್ ನೋಡಿ ಅಲ್ಲಿದೆ, ಡಿಪ್ಪು ಇದು ಫ್ಲಾಶ್, ಹಾರ್ನು, ಇಂಡಿಕೇಟರ್ ಲಿಫ್ಟು, ಹಿಂಗಡೆ ಬೇಕು. ಗಾಡಿ ಬಗ್ಗೆ ನಿಮಗೆ ಬೇರೆ ಏನಾದರೂ ಡೌಟ್ ಸೀರಿಯಾಗಿ ಹೇಳ್ಕೊಡ್ತಾರೆ. ಅವ್ರಿಗೆ ಅದೇ ಬೈಕಲ್ಲ. ಓಕೆ ಸರ್, ಇಷ್ಟೊತ್ತರೆ ನಾನು ನಿಮಗೆ ನಮ್ಮ ಡೆಲಿವರಿ ಪ್ರೊಸೀಜರು. ಸೊ ಇವಾಗ ನಿಮಗೆ ಲಕ್ಷ್ಮೀ ಮಾಡೋದ್ರ ಜೊತೆ ಅನುಭವ ಹೇಗಿತ್ತು ಅನ್ನೋದನ್ನು ಚೆನ್ನಾಗಿತ್ತು ಸರ್. ಒಳ್ಳೆ ಅನುಭವ ಆಯಿತು. ಗಾಡಿ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಕೊಡುತ್ತೆ. ಗಾಡಿ ನೀವು ಕ್ಯಾಶಲ್ಲಿ ತೊಗೊಂಡಿದ್ರೆ ಫೈನಾನ್ಸಲ್ಲಿ ತೊಗೊಂಡಿದ್ರೆ ಸರ್ ಫೈನಾನ್ಸಲ್ಲಿ ಡೌನ್ ಪೇಮೆಂಟು ಸ್ಕೀಮು ಅವೆಲ್ಲ ನಿಮಗೆ ನೀಟಾಗಿ EMI ಎಲ್ಲ ಎಕ್ಸ್ಪ್ಲೇನ್ ಮಾಡಿಲ್ಲ ಸರ್. ಗಾಡಿ ನೀವು ಕೇಳಿರೋ ಟೈಮಲ್ಲಿ ಕೇಳಿರೋ ಕಾಲ ನೀವು ಬುಕ್ ಮಾಡಿದ್ದು ಯಾವಾಗ ಮತ್ತು ಯಾವಾಗ ತಗೋತಾ ಇರೋದು? ಬುಕ್ ಮಾಡಿದ್ದು ಆಷಾಢದಲ್ಲಿ ಅಲ್ಲೇ 1 ತಿಂಗಳಾಯಿತು. ಬಟ್ ಇವಾಗ ಸಿಕ್ಕಿದೆ ನನ್ನ ಗಾಡಿ. ನಾನು ತೊಗೊಳಕಾಯ್ತು, ತೊಗೊಳಕಾಗಿಲ್ಲ. ಇವಾಗ ಟೈಮ್ ಸಿಕ್ಕಿದೆ. ಥ್ಯಾಂಕ್ ಯು ಸರ್.